ನಮಸ್ಕಾರ ರೈತ ಬಂದವರಿಗೆ. ಸೊ ನೋಡ್ಬೋದು ಬೈಕ್ ಟೂಲ್ ರೆಡಿ ಆಗಿದೆ. ಇದು ಕೂಡ 4 ಫೀಟ್ 6 ಫೀಟ್ ಉದ್ದ ಇದೆ. ಸೊ ಬೈಕ್ ಟೂಲ್ ಕೂಡ ರೆಡಿ ಆಗಿದೆ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ ದೂರದಿಂದ. ಸೊ ಹೇಳ್ಬೇಕಂದ್ರೆ ಹಿಂದೆ ಸ್ಟ್ಯಾಂಡ್ ಕೂಡ ಮಾಡಿಸ್ಕೊಂಡಿದ್ದಾರೆ ಹತ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಂಡಿಕೇಟರ್ ಟೈನಲ್ ಅದು ನಾವು ಕೂರಿಸಿದ್ದೀವಿ. ಸೊ 2 ಕಡೆ ಚೈನ್ ಕೂಡ ಕುಣಿಸ್ಕೊಂಡಿದ್ದಾರೆ ಕಸ್ಟಮರ್ ಬಂದ್ಬಿಟ್ಟು. ಸೊ MRF ಟೈರ್ನ ನಾವು ಒಳಗಡಿಸಿದ್ದೀವಿ. ಸೊ ಅವ್ರು ಬಂದುಬಿಟ್ಟು ದೂರದಿಂದ ಬಂದಿದ್ದಾರೆ. ಸೊ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಹಾಜಿಮನ ಸರ್. ತಮ್ಮ ಊರು? ಜಿಲ್ಲಾ ಬಿಜಾಪುರ ಸರ್. ಸರ್ ನೀವು ಬೈಕ್ ಟ್ರೋಲಿ ಮಾಡಿಸಿದಿರಿ, 4 ಫೀಟ್ ಅಗಲ 6 ಫೀಟ್ ಮಾಡಿಸಿದಿರಿ ಸರ್. ಯಾವ ಯೂಸಸ್ಗಾಗಿ ನೀವು ಮಾಡಿಸಿದಿರಿ ಸರ್? ಕಾಯಿಪಲ್ಯ ಮಾರೋ ಸಲ ಯೂಸ್ ಮಾಡ್ತಿದ್ದೀರಿ. ಸೊ ತಾವು ಹ್ಯಾಂಡಿಕ್ಯಾಪ್ ಕೂಡ ಇದ್ದೀರಿ. ಸೊ ಈ ಗಾಡಿನ ಓಡಿಸ್ಬೇಕಂದ್ರೆ ಏನಾರ ತೊಂದರೆ ಆಗ್ತದೇನ್ರಿ? ಇನ್ನು ಕಲಿಬೋದು, ಪ್ರತಿಯೊಬ್ಬರು ಕಲಿಬೋದು, ಏನು ತೊಂದರೆ ಇಲ್ಲ. ನಿಮಗಂತರೂ ಆರಾಮ ಈಸಿಯಾಗಿ ಬರುತ್ತೆ. ಸೊ ಬ್ರೇಕ್ ಕಂಡೀಷನಲ್ಲಿ ಯಾವ ಥರ ಇದೆ ಸರ್? ಬ್ರೇಕ್ ಕಂಡೀಷನ್ ಇದೆ. ಸೊ ಯಾರಾದರೂ ಕಸ್ಟಮರು ಸರ್ ಹೇಳಿರಂತರು ಹಾಜಿ ಮುಲ್ಲಂಗ್ ಅಂತವ್ರ ಹೆಸರು. ಸೊ ಹೇಳಿರೋಂಥ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಹೋಗಿ ನೋಡಿಕೊಂಡು ಈ ಥರ ರೆಡಿ ಮಾಡಿಸ್ಕೋಬೋದು. ಲೋಕಲಲ್ಲಿ ಹೋಗ್ಬೋದು, ನೋಡ್ಬೋದು. ಸೊ ಇಲ್ಲಿ ಬರ್ಲಿಕ್ಕಾಗಲಿಪ್ಪ ಅಂದ್ರೆ ಅಲ್ಲೇರ ಹೋಗಿ ನೋಡ್ಕೋಬೋದು. 4 ಫೀಟ್ ಅಗಲ ಇದೆ, 6 ಫೀಟ್ ಉದ್ದ ಇದೆ. ಸೊ ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳೋಕೆ ಕೂಡ ಮಾಡಿಸಿದ್ದಾರೆ. ಸೊ MRF ಟೈರ್ನ ಅಳವಡಿಸಿದೆ. ನಾನ್ ಚೈನ್ ಸಿಸ್ಟಮ್ ಇದೆ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ. ಸ್ಪೀಡ್ ಸಿಸ್ಟಮ್ ಕೂಡ ಬರುತ್ತೆ, ಅದರಲ್ಲಿ ಫಾಟೋ ಸಿಸ್ಟಮ್ ಕೂಡ ಬರುತ್ತೆ, ಸೆಕಪ್ ಜೈ ಸಿಸ್ಟಮ್ ಕೂಡ ಬರುತ್ತೆ. ಸೊ ಹಿಂದ್ಗಡೆ ನೋಡಬೇಕಾದ್ರೆ ಸೊ LED ಇಂಡಿಕೇಟರ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ರೈತ ಮಿತ್ರ ಅಂತ ಟೈಟಲ್ ಕೂಡ ಬರುತ್ತೆ. ಸೊ ನಿಂತ್ಕೊಳ್ಳಿಕ್ಕೆ ಹತ್ತಲಿಕ್ಕೆ ಅಂತ ಒಂದು ಸ್ಟ್ಯಾಂಡ್ ಕೂಡ ಮಾಡಿಸಿದ್ದಾರೆ. ಸೊ ನೋಡೋಣ ಯಾವ ರೀತಿ ಫಾರ್ವರ್ಡ್ ಇದೆ, ಯಾವ ರೀತಿ ರಿವರ್ಸ್ ಇದೆ ಅಂತ. HSM ಆಗ್ರೋ ಸುಳಿಬ ಅಂತ ಹೇಳ್ಬಿಟ್ಟು. ಸೊ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ಗಳನ್ನು ಪಡ್ಕೋಬೋದು. ಸೊ ಸುಮಾರು ಒಂದು 500 kgವರೆಗೂ ನೀವು ಇದರಲ್ಲಿ ಲೋಡ್ನ ಕ್ಯಾರಿ ಮಾಡ್ಬೋದು. 5 ಕ್ವಿಂಟಲ್ ಕ್ಯಾರಿ ಮಾಡ್ಬೋದು. ಸೊ ರೈತಾಪಿ ವರ್ಗಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಫ್ರಂಟ್ ಕೂಡ ಹೋಗುತ್ತೆ, ಬ್ಯಾಕ್ ಕೂಡ ಹೋಗುತ್ತೆ, ಫ್ರಂಟ್ ಕೂಡ ಹೋಗುತ್ತೆ. ಸೊ ಆರಾಮಾಗಿ ಸರ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಆರಾಮಾಗಿ ಹೊಡಿತಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ಹೆವಿ ಕೆಪಾಸಿಟಿ ಬ್ರೇಕ್ ಕೂಡ ಇದೆ, ಹೆವಿ ಕೆಪಾಸಿಟಿ ಟೈರ್ ಕೂಡ ಇದೆ. 1 ಇಯರ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ನೋಡ್ಬೋದು ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಕೂಡ ಯಾವ ರೀತಿಯಿಂದ ಓಡಿಸ್ತಾ ಇದ್ದಾರೆ ಅಂತ. ಸೊ ಈಸಿಲಿ ಹೊಡಿಬೋದು, ಏನು ತೊಂದರೆ ಇಲ್ಲ. ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಕೂಡ ಆರಾಮಾಗಿ ವರ್ಕ್ ಮಾಡ್ಬೋದು ಇದರಲ್ಲಿ. ಸರ್ ಹೇಳಿರೋಂಥ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಹೋಗಿ ನೋಡಿಕೊಂಡು ಈ ಥರ ರೆಡಿ ಮಾಡ್ಸ್ಕೊಂಡು ಕೂಡ ಬರ್ಬೋದು. ಸೊ ಬ್ಯಾಗ್ ಕೂಡ ಹೋಗುತ್ತೆ. ಇನ್ನೂ ಫುಲ್ ಹಾಕ್ರಿ, ಫುಲ್ ಹಾಕಿಲ್ಲ, ಫುಲ್ ಹಾಕ್ಬೇಕ್ರಿ. ಹಿಂದೆ ಬ್ಯಾಗ್ ಫ್ರಂಟ್ ಆತ್ರಿ, ಅದು ಬ್ಯಾಕ್ ಹಾಕ್ಬೇಕಂದ್ರೆ ಫುಲ್ ಹಿಂಗೆ ಕಟ್ ಅನ್ಬೇಕು ಅದು. ಹಾಂ, ಅವಾಗ ಬ್ಯಾಕ್ ಆಗುತ್ತೆ ರೀ. ನೋಡ್ಬೋದು ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಸೊ ಅವ್ರು ಹ್ಯಾಂಡಿಕ್ಯಾಪ್ ಇರೋದ್ರಿಂದ ಮಾಡಿಸಿರೋದು. ಸೊ ಕೈಪಲ್ಯ ಬಿಸ್ನೆಸ್ಗಾಗಿ ಅವ್ರು ಮಾಡಿಸ್ತಾ ಇದ್ದಾರೆ ಸರ್. ಹೆಂಗೆ ಸರ್ ಬ್ರೇಕ್ ಸಿಸ್ಟಮು, ರಿವರ್ಸ್ ಸಿಸ್ಟಮ್, ಫಾರ್ವರ್ಡ್ ಸಿಸ್ಟಮ್ ಚಲೋ ಐತಿ? ಏನು ಜನರು ಯೂಸ್ ಮಾಡ್ಬೋದಾ, ಏನು ತೊಂದರೆ ಆಗ್ತೈತೆ ರೀ? ಯೂಸ್ ಮಾಡ್ಬೋದು, ಆರಾಮಾಗಿ ಓಡಿಸ್ಬೋದು. ತಾವು ಹ್ಯಾಂಡಿಕ್ಯಾಪ್ಟ್ ಇದ್ರೂ ಓಡಿಸ್ತಾ ಇದ್ದೀರಿ, ಏನು ತೊಂದರೆ ಇಲ್ಲ. ಸೊ ಇದರಲ್ಲಿ ಏನು ಬಿಸ್ನೆಸ್ ಮಾಡತ್ತೀರಿ ಸರ್ ತಾವು? ಕಾಯಿಪಲ್ಯ ಓನ್ಲಿ ಕಾಯಿಪಲ್ಯ ಮಾರಾಕಂತ ಮಾಡ್ಸ್ಕೊತಾ ಇದ್ದೀರಿ.